ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂದರೆ ಪ್ರಜಾಕೀಯದ ಬಗ್ಗೆ ಮಾತಾಡೋಣ. ಸೊ ಯಾರೆಲ್ಲ ಕರ್ನಾಟಕದ ವೋಟರ್ಸ್ ನೀವು ಫಸ್ಟ್ ಟೈಮ್ ವೋಟ್ ಹಾಕ್ತಿದ್ದೀರಾ, ನೀವು ಯಾರು ವೋಟ್ ಹಾಕ್ತಿದ್ದೀರಾ, ಏನಕ್ಕೋಸ್ಕರ ವೋಟ್ ಹಾಕ್ತಿದ್ದೀರಾ ಅಂತ ತಿಳ್ಕೊಳೋದು ಮುಖ್ಯ ಆಗುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಓನ್ಲಿ 3 ಪಾರ್ಟೀಸ್ ಇದ್ವು, ಅದು BJP, JDS ಆ್ಯಂಡ್ ಕಾಂಗ್ರೆಸ್. So now it has been one more party is added, that is ಉಪೇಂದ್ರಸ್ ಪಾರ್ಟಿ ಪ್ರಜಾಕೀಯ, ಉತ್ತಮ ಪ್ರಜಾಕೀಯ ಅಂತ ಒಂದು ಪಕ್ಷವನ್ನು ಕಟ್ಟಿದ್ದಾರೆ. ಅದರ ಸಿದ್ಧಾಂತಗಳೇನು ತಿಳ್ಕೊಂಡಿದ್ದೀರಾ? ಸೊ ಅವ್ರ ಸಿದ್ಧಾಂತ ಇಷ್ಟೇ, ರಾಜರು ಆಗಬಾರ್ದು, ಪ್ರಜೆಗಳೇ ರಾಜರಾಗಬೇಕು ಅನ್ನೋದೇ ಒಂದು ಸಿದ್ಧಾಂತ. ಅದರಲ್ಲಿ ನಾವು ಹೇಗೆ ಚೇಂಜಸ್ ಮಾಡಬೇಕು ಅಂದರೆ, ಈಗಿರೋ ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಅಂದರೆ, ಫಸ್ಟ್ ಬರ್ತಾರೆ ವೋಟ್ ಡೇ ದಿವಸ ಮಾತ್ರ ಬಂದು ಅವ್ರು MLA ಆಗಲಿ MP ಆಗಲಿ ಓನ್ಲಿ ವೋಟಿಂಗ್ ಡೇ ದಿವಸ ಮಾತ್ರ ಪ್ರಜೆಗಳಿಗೆ ಸಿಗ್ತಾರೆ, ಬಿಟ್ಟರೆ ಅದಾದಮೇಲೆ ಅವ್ರು ರಾಜರು. ಅವ್ರು ನಮ್ಮ ಮಾತಾಡ್ಸೋದೆಲ್ಲ ನೋಡೋಕ್ಕೂ ಆಗಲ್ಲ, ಮತ್ತು ಅವ್ರು ನಮ್ಮ ಒಂದು ಊರಿನ ಸಮಸ್ಯೆ ಆಗಿರ್ಬೋದು, ನಮ್ಮ ಒಂದು ತಾಲೂಕು ಅಥವಾ ನಮ್ಮ ಒಂದು ಜಿಲ್ಲೆಯ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ಕೊಳೋದಕ್ಕೆ ಅವ್ರು ನಮ್ಮ ಕೈಗೆ ಸಿಗೋದಿಲ್ಲ. ಸೊ ಎಂಟೈರ್ ಕರ್ನಾಟಕ ಎಲ್ಲರಿಗೂ ಗೊತ್ತಿರುತ್ತೆ ಪೊಲಿಟಿಕಲ್ ಸಿಸ್ಟಮ್. ಪೊಲಿಟಿಕಲ್ ಅಂದರೆ ಕರಪ್ಷನ್. ನಾಟ್ ಓನ್ಲಿ ಪೊಲಿಟಿಕಲ್ ಪಾರ್ಟೀಸ್, ಈವನ್ ಗೌರ್ಮೆಂಟ್ ಕೆಲಸಗಳು ಕೂಡ ಕರಪ್ಷನ್ ಮೂಲವಾಗಿದೆ. ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕು, ಮಸ್ತ್ ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನು ಮಾಡುವಂಥ ಒಂದು ಸಿಸ್ಟಮ್ ನಾವು ಕರ್ನಾಟಕದಲ್ಲಿ ಇದೆ. ಕರ್ನಾಟಕದಲ್ಲಿ ಅಂತಲ್ಲ, ಆಲ್ ಓವರ್ ಇಂಡಿಯಾದಲ್ಲಿದೆ. ನಾಟ್ ಆಲ್ ಓವರ್ ಇಂಡಿಯಾ, ಮೇ ಬಿ ವರ್ಲ್ಡಲ್ಲೇ ಇದೆ ಕರಪ್ಷನ್ ಅನ್ನೋದು. ಇಟ್ ಹ್ಯಾಸ್ ದೇರ್ ಆ್ಯಂಡ್ ವಿ ನೋ ದ್ಯಾಟ್ ಇಟ್ ಈಸ್ ದೇರ್. ಸೊ ಹೇಗೆ ಪೊಲಿಟಿಕಲ್ ಸಿಸ್ಟಮ್, ಹೇಗೆ ಕರಪ್ಷನ್ ಇಲ್ದಿರೋಂಥ ಒಂದು ಸಿಸ್ಟಮ್ ಹೇಗೆ ತರಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಉಪೇಂದ್ರ ಹೇಳ್ತಿರೋದು 100% ಕರೆಕ್ಟ್. ಫಸ್ಟ್ ಆಫ್ ಆಲ್ ನೀವು ಏನಕ್ಕೆ ಕರಪ್ಷನ್ ಮಾಡ್ತಾರೆ ಅಂದರೆ, ಒಬ್ಬ ಪೊಲಿಟಿಕಲ್ ಮೆಂಬರ್ ಕ್ಯಾಂಡಿಡೇಟ್ ಒಂದು MLA ಆಗಲಿ MP ಎಲೆಕ್ಷನ್ಗಾಗಲಿ ಅಥವಾ ಒಂದು ವಿಲೇಜ್ ಮಟ್ಟದಲ್ಲಾಗಲಿ ನಿಂತ್ಕೊತಿರಲ್ಲ, ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ ನಿಮಗೆ? ಸುಮಾರು ಕೋಟ್ಯಾಂತರ ರೂಪಾಯಿಗಳಲ್ಲಿ ಖರ್ಚು ಮಾಡ್ತಾರೆ ಗೆಲ್ಲೋದಕ್ಕೋಸ್ಕರ. ಏನಕ್ಕೆ? ಸಂಬಳ ಮಾತ್ರ ಕಮ್ಮಿನೇ ಇರುತ್ತೆ. MP MLA 1.5 ಲಕ್ಷ 2 ಲಕ್ಷ ಅಷ್ಟೇ ಸಂಬಳ ಇರುತ್ತೆ. ಬಟ್ ಅವ್ರು ಖರ್ಚು ಮಾಡುವಂತಹ ದುಡ್ಡು 50 ಕೋಟಿ 40 ಕೋಟಿ ಕೋಟ್ಯಾಂತರ ರೂಪಾಯಿಗಳಲ್ಲಿ ಖರ್ಚು ಮಾಡಿ 2.5 ಲಕ್ಷ ಸಂಬಳಕ್ಕೆ ಬರ್ತಾರೆ? ಖಂಡಿತ ಇಲ್ಲ. ಸೊ ಏನು ಮಾಡ್ತಾರೆ, ಅವ್ರು ಗೆದ್ದ ಮೇಲೆ ಆ ಹಣನ ರಿಕವರ್ ಮಾಡಬೇಕು. ಸೊ ಒಂದು 50 ಕೋಟಿ ಖರ್ಚು ಮಾಡಿದ್ರೆ ಅವ್ರು ಅದರ 10ರಷ್ಟು ಮಾಡಿರ್ತಾರೆ ರಿಕವರಿನ. ಅದಕ್ಕಿಂತ ಜಾಸ್ತಿ ಮಾಡಿರ್ತಾರೆ. ಯಾಕೆಂದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಫಂಡಿಂಗ್ ಮಾಡಬೇಕು, ನೆಕ್ಸ್ಟ್ ಎಲೆಕ್ಷನ್ಗೋಸ್ಕರ ಮಾಡಬೇಕು. ಸೊ ಆ ದುಡ್ಡೆಲ್ಲ ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ ಒಂದು ರೂಟ್ ಲೆವೆಲಲ್ಲೇ ಈ ಸಿಸ್ಟಮ್ ಈ ಥರ ಇದೆ. ಸೊ ನಾವು ದುಡ್ಡು ಇಸ್ಕೊಂಡು ವೋಟ್ ಹಾಕೋದ್ರಿಂದ ಯಾರು ದುಡ್ಡು ಕೊಡ್ತಾರೆ ನಿಜವಾಗ್ಲೂ ಕೊಡ್ತಾರೆ. 2,000 ರೂಪಾಯಿ ಪ್ರತಿಯೊಬ್ಬರು ಗೊತ್ತು. ಈ ವಿಡಿಯೋ ನೋಡ್ತಿರೋರ್ಗೆ ಎಲ್ಲರೂ, ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತು. ಒಂದು ಎಲೆಕ್ಷನ್ ಬಂತು ಅಂದರೆ ಒಂದು ಓಟಿಗೆ 1,000 ರೂಪಾಯಿ ಅಥವಾ 500 ರೂಪಾಯಿ 1,000 ರೂಪಾಯಿ ಅಥವಾ ಒಂದು ಮನೆಗೆ 2,000 ರೂಪಾಯಿನ ಕೊಡ್ತಾರೆ. ಒಂದೊಂದು ಮನೆಗೆ 2,000 ರೂಪಾಯಿ ಇಡೀ ತಾಲೂಕಿಗೆ ಹಂಚ್ತಾರೆ ಅಥವಾ ಇಡೀ ಜಿಲ್ಲೆಗೆ ಹಂಚ್ತಾರೆ ಅಂದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ನೀವೇ ಯೋಚನೆ ಮಾಡಿ. ಕೋಟ್ಯಾಂತರ ರೂಪಾಯಿಗಳಲ್ಲಿ ಖರ್ಚು ಮಾಡ್ತಾರೆ, ಅದೇ 2.5 ಲಕ್ಷಕ್ಕೆ ಸಂಬಳಕ್ಕೆ. ಹೌದಾ, ನಂಬ್ತೀರಾ ನೀವು? 2.5 ಲಕ್ಷ ಸಂಬಳ ಲೆಕ್ಕನೇ ಇಲ್ಲ ಅವ್ರಿಗೆ. ಅದನ್ನು ರಿಕವರಿ ಮಾಡೋದಕ್ಕೆ ಅವರು ಅದಕ್ಕಿಂತ 10ರಷ್ಟು ಪಟ್ಟು ಹೆಚ್ಚು ದುಡ್ಡನ್ನು ಇಲ್ಲೀಗಲಾಗಿ ಅರ್ನ್ ಮಾಡ್ತಾರೆ. ಸೊ ಇದನ್ನು ರಿಮೂವ್ ಮಾಡೋದು ಹೇಗೆ, ಇದನ್ನು ಹೋಗ್ಸೋದು ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ರೂಟ್ ಲೆವೆಲಲ್ಲೇ ಪ್ರಾಬ್ಲಮ್ ಇದೆ. ಸೊ ಅದನ್ನು ನಾವು ರಿಮೂವ್ ಮಾಡಬೇಕು. ದುಡ್ಡು ಇಸ್ಕೊಂಡು ವೋಟ್ ಹಾಕಬಾರ್ದು. ನಮಗೆ ಪಕ್ಷದಲ್ಲಿ ಯಾರು ಒಳ್ಳೇದು ಮಾಡ್ತಾರೆ, ಅವ್ರಿಗೆ ನಮ್ಮ ತಾಲೂಕಿಗೆ ಯಾರು ಒಳ್ಳೇದು ಮಾಡ್ತಾರೆ ಅಂಥವ್ರನ್ನ ಚೂಸ್ ಮಾಡಿ ಆಯ್ಕೆ ಮಾಡಬೇಕು. ಬಟ್ ಇಲ್ಲಿವರೆಗೂ ಇರೋದೇ 3 ಪಕ್ಷದವರು ದುಡ್ಡು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಊರಲ್ಲೇ ಆಗಲಿ, ನಿಮಗೂ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಪಕ್ಷದವ್ರು 2,000 ರೂಪಾಯಿ ಕೊಡ್ತಾರೆ, ಇನ್ನೊಂದು ಪಕ್ಷದವ್ರು 1,500 ರೂಪಾಯಿ ಕೊಡ್ತಾರೆ, ಇನ್ನೊಂದು ಪಕ್ಷದವ್ರು 500 ರೂಪಾಯಿ ಕೊಡ್ತಿರ್ತಾರೆ ಒಂದು ಮನೆಗೆ. ಸೊ ಡಿಪೆಂಡಿಂಗ್ ಅಪಾನ್ ನಾವು ಯಾರು ಜಾಸ್ತಿ 3 ಪಕ್ಷದಲ್ಲಿ ಇಸ್ಕೊತೀವಿ, ಬಟ್ ಯಾರಿಗೊಬ್ಬರು ವೋಟ್ ಹಾಕಿರ್ತೀವಿ. ಬಟ್ ಉಪೇಂದ್ರ ಅವರು ಪೊಲಿಟಿಕಲ್ ಹೇಗೆ ತಂತಿದ್ದಾರೆ ಪಾರ್ಟಿ ಅಂದರೆ, ವಿತೌಟ್ ಎನಿ ಡಿಸ್ಟ್ರಿಬ್ಯೂಟಿಂಗ್ ಮನಿನೇ ಇನ್ವಾಲ್ವ್ ಆಗಿಲ್ಲ. ಓನ್ಲಿ ಅವರ ಒಂದು ಏನು ವಿಚಾರ ಇದೆ ಹೇಗೆ ಚೇಂಜ್ ಮಾಡ್ತಾರೆ. ಅವರೇನೋ ಎಲೆಕ್ಟಾಗಿ ರೆಪ್ರೆಸೆಂಟೇಟಿವ್ ಆಗಿ ಅವ್ರು MLA ಆಗಲಿ MP ಆಗಲಿ ಏನೇ ಒಂದು ಹುದ್ದೆ ಆಯ್ಕೆ ಆದರೆ ಏನು ಚೇಂಜಸ್ನ ಮಾಡ್ತಾರೆ ಅದ್ರ ಮೇಲೆ ನಾವು ಕೇಳಿ ವೋಟ್ ಹಾಕಬೇಕು ಹೊರತು ಅವರು ಆ ಪಕ್ಷದವರು ಈ ಪಕ್ಷದವರು ನಾವು ಈ ಜಾತಿ ನಾವು ಆ ಜಾತಿ ಅಂತ ವೋಟ್ ಹಾಕಬಾರ್ದು. ಸೊ ಇದೇ ಅವರ ಸಿದ್ಧಾಂತ. ಈ ಸಿದ್ಧಾಂತ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸಿದ್ಧಾಂತನ ಹೇಟ್ ಮಾಡೋರು ಯಾರು ಅಂದರೆ, ಈ ಕರಪ್ಟ್ ಸಿಸ್ಟಮಲ್ಲಿ ಇರೋರು ಹೇಟ್ ಮಾಡ್ತಿರ್ತಾರೆ.
ಬಟ್ ಸಾಮಾನ್ಯ ಜನರು ಈ ಒಂದು ಸಿದ್ಧಾಂತನ ಹೇಳಿದರೆ ಖಂಡಿತ ಒಪ್ಕೊಂತಾರೆ, ಖಂಡಿತ ಅವ್ರು ವೋಟ್ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ. ಮತ್ತು ನಾನು ಕೂಡ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ನಮಗೆ ಇಲ್ಲಿವರೆಗೂ ಆಪ್ಷನ್ನೇ ಇರಲಿಲ್ಲ. ಯಾರು ಕಡಿಮೆ ಕರಪ್ಟ್ ಇರ್ತಾರೆ ಅವ್ರಿಗೆ ನೋಡಿ ಓಟ್ ಹಾಕ್ಬೇಕಾಯ್ತು. ಯಾವ ಪಕ್ಷದವ್ರು ಕಡಿಮೆ ಕರಪ್ಟೇಷನ್ ಮಾಡ್ತಾರೆ, ಯಾವುದು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಟೊಮೊಟೊ ಇರುತ್ತೆ, ಅದರಲ್ಲಿ ಎಲ್ಲ ಕೊಳ್ತು ಇರುತ್ತೆ. ಬಟ್ ಯಾವುದು ಕಮ್ಮಿ ಕೊಳ್ತಿದೆ ಆ ಟೊಮೊಟೊನ ಆಯ್ಕೆ ಮಾಡುವಂಥ ಒಂದು ಚಾಯ್ಸ್ ಇತ್ತು ನಮಗೆ. ಬಟ್ ಈಗ ಇವರೊಂದು ತಂದಿರೋ ಸಿದ್ಧಾಂತಕ್ಕೆ ಅವರು ಹೇಳಿರೋ ವಿಚಾರಗಳನ್ನು ಕೇಳ್ತಾ ನನಗೆ ನಂಬಿಕೆ ಬರ್ತಿದೆ, ಮೇ ಬಿ ಚೇಂಜಸ್ ಆಗ್ಬೋದು. ಈ ಒಂದು ಸಿಸ್ಟಮ್ ಚೇಂಜ್ ಆಗ್ಬೋದು ಇಫ್ ವಿ ಎಲೆಕ್ಟ್ ದ್ಯಾಮ್. ಸೊ ಯಾರೆಲ್ಲ ನೀವು ಈ 2028 ಎಲೆಕ್ಷನಲ್ಲಿ ವೋಟ್ ಹಾಕ್ತಿದ್ದಾರೆ, ದಯವಿಟ್ಟು ಸ್ವಲ್ಪ ಈ ಒಂದು ವಿಚಾರದ ಕಡೆ ಗಮನ ಕೊಡಿ. ಅವ್ರು ಏನು ಹೇಳ್ತಿದ್ದಾರೆ, ಉಪೇಂದ್ರ ಸರ್ ಅವರು ಏನು ಪಾರ್ಟಿ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಅವರು ವಿಶ್ಲೇಷಣೆ ಮಾಡ್ತಿದ್ದಾರೆ, ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ, ಅದನ್ನು ದಯವಿಟ್ಟು ಒಂದು ಯೂಟ್ಯೂಬಲ್ಲಾಗಲಿ ಎಲ್ಲೋ ಒಂದು ಕಡೆ ಶೇರ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು 4 ಜನಕ್ಕಾದರೆ ಹೇಳಿ ಅವ್ರಿಗೂ ಅರ್ಥ ಮಾಡಿಸಿ. ಮತ್ತು ಈ ಒಂದು ಬರುವಂಥ ಎಲೆಕ್ಷನ್ಗೆ ಅವರು ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾವು ಸಪೋರ್ಟ್ ಮಾಡಬೇಕು. ಈ ಒಂದು ನಮ್ಮ ಕರ್ನಾಟಕದಲ್ಲಿ ಚೇಂಜ್ ಬೇಕು ಅಂದರೆ ನಾವೇ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ತುಂಬ ಜನ ಹೇಳ್ತಿದ್ದಾರೆ ತಮಿಳ್ನಾಡಲ್ಲಿ ಜಸ್ಟ್ ಬಂದರು ವಿಜಯ್ ಸರ್ ಆ್ಯಕ್ಟರ್ 6 ಮಂತ್ಸಲ್ಲಿ ಅವ್ರೇನು ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು, ವಿತಿನ್ 6 ಮಂತ್ಸ್ ಅವರು ಗೆದ್ದರು, CM ಆದರು. ಬಟ್ ಅವರು ಒಂದು ಸ್ಪೆಂಡ್ ಮಾಡಿರೋ ಅಮೌಂಟ್ ನಿಮಗೆ ಗೊತ್ತಾ? ಎಷ್ಟೇ ಖರ್ಚು ಮಾಡಿರ್ತಾರೆ ಗೊತ್ತಾ ನಿಮಗೆ? ಆ ಥರ ರ್ಯಾಲಿ ಮಾಡ್ಕೊಂಡು ಪ್ರತಿಯೊಂದು ಕಡೆನೂ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಮೋಷನ್ ಮಾಡ್ಕೊಂಡು ರ್ಯಾಲಿಗಳು ಮಾಡ್ಕೊಂಡು ಅವ್ರ ಕಾರ್ಯಕರ್ತರನ್ನ ದುಡ್ಡು ಹಾಕಿ ಅವ್ರಿಗೆಲ್ಲ ತುಂಬ ಖರ್ಚಾಗಿದೆ. ಅದನ್ನು ರಿಕವರ್ ಮಾಡ್ತಾರೆ, ಅವರು ರಿಕವರ್ ಮಾಡ್ತಾರೆ. ಮೇ ಬಿ ವಿಜಯ್ ಅವ್ರವ್ರಿಗೆ ನೆಸೆಸಿಟಿ ಇಲ್ಲ ಅನಿಸುತ್ತೆ, ಬಿಕಾಸ್ ಈಸ್ ವೆರಿ ರಿಚ್, ಈಸ್ ವೆರಿ ಅರ್ನ್ಡ್ ವೆರಿ ಮನಿ. ಬಟ್ ಆ ಒಂದು ಸಿಸ್ಟಮಲ್ಲಿ ಸೇರ್ಕೊಂಡ್ರೆ MP ಅವರು ಎಲ್ಲರೂ ಸಾಹುಕಾರ ಇರಲ್ಲ, ಅವರು ಅರ್ನ್ ಮಾಡ್ತಾರೆ. ಸೊ ಅದೇ ಸಿಸ್ಟಮ್ ಮತ್ತೆ ಇಲ್ಲೂ ಉಪೇಂದ್ರ ಸರ್ ಹೇಳೋದು, ಕಂಪೇರ್ ಮಾಡೋದು, ಇಟ್ಸ್ ಎ ನಾಟ್ ಗುಡ್ ಥಿಂಗ್. ಇಲ್ಲಿ ಹೇಳ್ತಿರೋದು ಈ ವಿಚಾರಗಳೇ ಬೇರೆ. ಸೊ ವಿತೌಟ್ ಮನಿ ಇವರು ಬಂದು ಸೆಲೆಕ್ಟ್ ಆದರೆ ಅವ್ರ ಮನಿ ಕರಪ್ಷನ್ ಮಾಡೋ ಅವಶ್ಯಕತೆನೇ ಇಲ್ವಲ್ಲ, ಅವ್ರು ದುಡ್ಡು ಸ್ಪೆಂಡೇ ಮಾಡಿಲ್ಲ. ಸೊ ಅವರು ನಾವು ಏನು ಒಂದು 2.5 lakhs or 1.5 lakh ಏನೇ ಸಂಬಳ ಇರುತ್ತೆ, ಆ ಸಂಬಳದಾಗ ಇಸ್ಕೊಂಡು ಅವ್ರು ಕೆಲಸ ಮಾಡುವಂಥ ಒಂದು ಸಿಸ್ಟಮ್ ಬರಬೇಕು. ಸೊ ಅದೇ ನಿಜವಾದ ಒಂದು ಸಿಸ್ಟಮ್, ಅದೇ ಒಂದು ಒರಿಜಿನಲ್ ಕಾನ್ಸೆಪ್ಟ್ ಇರೋದೇ ಎಲೆಕ್ಷನ್, ಪ್ರಜಾಪ್ರಭುತ್ವ, ಡೆಮೋಕ್ರಸಿಲೇ ಇದೆ. ಬಟ್ ಅದನ್ನು ಮರೆತುಬಿಟ್ಟು ನಾವು ಒಂದು ಈ ಪೊಲಿಟಿಕಲ್ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಇವರೆಲ್ಲ ಒಂದು ಕಿಂಗ್ ಥರ ಅಂದ್ಕೊಂಡಿದ್ದೀವಿ. ನೋ, ದೇ ಆರ್ ವರ್ಕರ್ಸ್ ಆಫ್ ಅವರ್ ಸೊಸೈಟಿ. ದೇ ಆರ್ ಇನ್ ಎ ಪೊಸಿಷನ್. ಚೀಫ್ ಮಿನಿಸ್ಟರ್ ಅಂದರೆ ಕರ್ನಾಟಕ ಒಂದು ರಾಜ್ಯಕ್ಕೆ ಒಂದು ಹೈಯರ್ ಪೊಸಿಷನ್, ಹೈಯರ್ ಒಂದು ಕೆಲಸನ ಮಾಡ್ತಿರ್ತಾರೆ. ಬಟ್ ಅವರು ಒಂದು ಈ ನಾಡಿನ ದೊರೆಗಳಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು, ಅದನ್ನು ಚೇಂಜ್ ಮಾಡಬೇಕು. ಅದು ಯಾರಿಗೆ ಚೇಂಜ್ ಮಾಡೋದು, ಸಿಸ್ಟಮ್ ಹೇಗೆ ಚೇಂಜ್ ಮಾಡೋದು ಅಂದರೆ ಪ್ರತಿಯೊಬ್ಬರು ಇದಕ್ಕೊಬ್ಬರು ಸಪೋರ್ಟ್ ಮಾಡಿ ಇಲ್ಲ ಚೇಂಜ್ ಆಗಬೇಕು. ಫಸ್ಟ್ ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆಗಿ ನಮ್ಮ ಮನೆಗಳಲ್ಲಿರುವಂಥ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ವಿಚಾರಗಳನ್ನು ಹೇಳಬೇಕು. ಚೇಂಜ್ ಆಗಬೇಕಾ ಅಂದರೆ ಖಂಡಿತ ಪ್ರತಿಯೊಬ್ಬರಿಗೂ ಈ ಕರಪ್ಷನ್ ಬಗ್ಗೆ ಗೊತ್ತು, ಹೇಗೆ ನಡೀತಿದೆ ನಮ್ಮ ಸಮಾಜ, ಹೇಗೆ ಗೌರ್ಮೆಂಟಲ್ಲಿ ಏನೇ ಒಂದು ಕೆಲಸ ಮಾಡೋಕ್ಕೂ ಅಂದರೂ ಕರಪ್ಷನ್. ಸೊ ಈ ಸಿಸ್ಟಮ್ ರಿಮೂವ್ ಮಾಡೋಕ್ಕೂ ಅಂದರೆ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್, ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು. ಅಲ್ಲಿಂದ ಹೈಯರ್ ಲೆವೆಲಿಂದನೇ ಬಂದರೆ ಈ ಒಂದು ಕರಪ್ಷನ್ನ ಒಂದು ಫುಲ್ ಸ್ಟಾಪ್ ಇಡ್ಬೋದು. ಈ ಕರಪ್ಷನ್ನ ರಿಮೂವ್ ಮಾಡುವಂಥ ನನ್ನ ಅನಿಸಿಕೆ. ಇದಕ್ಕೆ ನಾನಂತೂ ಸಪೋರ್ಟ್ ಮಾಡ್ತೀನಿ. ಸೊ ನೀವು ಕೂಡ ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ ಒಂದು ಬದಲಾವಣೆ ತರೋಣ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಾ, ನಮಗಲ್ಲಾದಿದ್ರು ಇನ್ ದ ಫ್ಯೂಚರ್ ಜನ್ರೇಷನ್ಗಾದರೂ ಚೇಂಜ್ ಇರಲಿ, ರೈಟ್? ಫಾರ್ ಎಕ್ಸಾಂಪಲ್ ಬೇಸಿಕ್ ಫೆಸಿಲಿಟೀಸೇ ಕೊಡ್ತಿಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲೋದ್ರೂ ಸ್ಕೂಲ್ ಸೇರಿಲ್ಲ, ಟೀಚರ್ಸ್ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಇವಾಗ ನಿಮ್ಮ ಮಕ್ಕಳನ್ನ ಕಳಿಸ್ತಿದ್ದಾರೆ, ಯಾರಾದರೂ ಗೌರ್ಮೆಂಟ್ ಸ್ಕೂಲಲ್ಲಿ ಕಳಿಸ್ತಾರೆ? ಸ್ವಲ್ಪ ದುಡ್ಡು, ಕೇವಲ ಬಡವರು ಮಾತ್ರ ಕಳಿಸ್ತಿದ್ದಾರೆ. ದುಡ್ಡಿದ್ರು ಪ್ರೈವೇಟ್ ಸ್ಕೂಲ್ ಆಗ್ತಾರೆ. ಯಾಕೆ? ಅಲ್ಲೊಂದು ಎಜುಕೇಷನ್ ಒಂದು ವ್ಯವಸ್ಥೆ ಸರಿಯಿಲ್ಲ ಅಂತ. ಗೌರ್ಮೆಂಟ್ ಸ್ಕೂಲ್ಗಳು ಅಂದರೆ ಫೆಸಿಲಿಟಿ ಇರಲ್ಲ ಚೆನ್ನಾಗಿ. ಪ್ರೈವೇಟ್ ಸ್ಕೂಲಲ್ಲಿ ಫೆಸಿಲಿಟಿ ಇರುತ್ತೆ. ಬಟ್ ಯಾಕೆ ಫೆಸಿಲಿಟಿ ಇಲ್ಲ, ಯಾಕೆ ಕೊಡೋಕ್ಕಾಗಲ್ವಾ? ಈಗ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಸ್ಪೆಂಡ್ ಮಾಡುವಂಥ ಅಮೌಂಟ್ನ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಹಾಕಿದ್ರೆ ಎಷ್ಟು ಹೈಟೆಕ್ಕಾಗಿ ಮಾಡ್ಬೋದು ಗೌರ್ಮೆಂಟ್ ಸ್ಕೂಲ್ಗಳು. ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ, ಅಷ್ಟು ಟ್ಯಾಕ್ಸ್ ಪೇಯರ್ಸ್ ಮನಿ ಎಲ್ಲಿ ಹೋಗ್ತಿದೆ? ನೀವು ಥಿಂಕ್ ಮಾಡಿ. ದೇ ಆರ್ ಬಿಕಮಿಂಗ್ ರಿಚ್, ಪೊಲಿಟಿಕಲ್ ಪೀಪಲ್ಸ್, ದೇ ಆರ್ ಬಿಕಮಿಂಗ್ ರಿಚ್. ಅವರು ದುಡ್ಡು ಮಾಡ್ಕೊಂಡು ಅವರು ಸಾಹುಕಾರ ಆಗ್ತಿದ್ದಾರೆ, ನಮ್ಮ ರಾಜ್ಯಕ್ಕೆ ಏನು ಮಾಡ್ತಿಲ್ಲ ಅವರು. ಸೊ ಇದನ್ನು ಕಂಪ್ಲೀಟಾಗಿ ಶಿಫ್ಟ್ ಆಗಿ ಚೇಂಜ್ ಆಗಬೇಕು. ಸೊ ಇದಕ್ಕೆ ನೀವು ಸಪೋರ್ಟ್ ಮಾಡಿ, ನೀವು ಚೇಂಜ್ ಆಗಬೇಕು. ನಾವು ಚೇಂಜ್ ಮಾಡ್ತೀವಿ, ನಾವು ಚೇಂಜ್ ಆಗಿದ್ದೀವಿ.
ಈ ಒಂದು ಮನೋಭಾವ ಬಂದರೆ ಖಂಡಿತ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಎ ಕಾನ್ಸೆಪ್ಟ್ ಫಾರ್ ಮೈ ವಿಡಿಯೋ. ನನ್ನ ಅಭಿಪ್ರಾಯ ಏನು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸೊ ಖಂಡಿತ ಮತ್ತಷ್ಟು ವಿಚಾರಗಳ ಬಗ್ಗೆ ಶೇರ್ ಮಾಡ್ತೀನಿ. ಸಿ ಯು ಆನ್ ದ ನೆಕ್ಸ್ಟ್ ವೀಡಿಯೋಸ್. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ. ಮತ್ತು ಇದು ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್. ನನ್ನ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಈ ಒಂದು ಮಾಧ್ಯಮದ ಮೂಲಕ ನಾನು ಯೂಟ್ಯೂಬ್ ಮೂಲಕ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿ ನನ್ನ ಒಂದು ಒಪಿನಿಯನ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮುಂದೆ ನೋಡಿದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.